ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಮನಿ ಪ್ಲ್ಯಾಂಟ್ ಕಟ್ಟಿಂಗ್ಸಿಂದ ನಾನು ಮಣ್ಣಲ್ಲಿ ಯಾವ ರೀತಿ ಇಟ್ಟು ಬೆಳೆಸ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ, ಇವತ್ತು ನನ್ನ ಗಿಡದ ಮನಿ ಪ್ಲ್ಯಾಂಟ್ ಗಿಡನ ನಾನು ಕಟ್ಟಿಂಗ್ಸ್ ಮಾಡಿಬಿಟ್ಟು ಯಾವ ರೀತಿ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಮ್ಮನೆ ಮನಿ ಪ್ಲ್ಯಾಂಟ್ ಗಿಡದಿಂದ ಇಷ್ಟುದ್ದಕ್ಕೆ ಸ್ವಲ್ಪ ಕಟ್ಟಿಂಗ್ಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಕಟ್ಟಿಂಗ್ಸ್ನ ನಾನು ಈ ಪಾಟಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀನಿ. ನಾನು ಮನಿ ಪ್ಲ್ಯಾಂಟ್ ಎಲೆಗಳಿಂದ ನಾನು ಮನಿ ಪ್ಲ್ಯಾಂಟ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೆ ಗಿಡದ ಈ ಮನಿ ಪ್ಲ್ಯಾಂಟನ್ನು ಇಷ್ಟುದ್ದ ಕಡ್ಡಿನ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಂಬಂದಿದ್ದೀನಿ. ನೋಡಿ, ನಾವು ಮನಿ ಪ್ಲ್ಯಾಂಟ್ ಬೆಳೆಸಬೇಕಾದ್ರೆ ಸುಮ್ಮನೆ ಈ ಥರ ಹಿಂಗೆ ಕಡ್ಡಿ ಕಟ್ ಮಾಡಿ ನಾವು ಈ ಥರ ಇಡೋದ್ರಿಂದ ನಮ್ಗೆ ಯಾವ ರೀತಿಯೂ ಉಪಯೋಗ ಇರೋಲ್ಲ, ಅದು ಗಿಡನೂ ಬರೋದಿಲ್ಲ. ಸ್ನೇಹಿತರೆ ನೋಡಿ, ಮನಿ ಪ್ಲ್ಯಾಂಟ್ ಗಿಡ ಕಟ್ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಈ ಥರ ಬೇರಿದೆ ನೋಡಿ, ಇಲ್ಲಿ ಇತ್ತು ನೋಡಿ. ನಾವು ಕಟ್ ಮಾಡಿದ ತಕ್ಷಣ ಈ ಬೇರಿದೆಯಲ್ಲ, ಈ ಬೇರನ್ನು ನಾವು ಕ್ಲೀನಾಗಿ ಮಣ್ಣೊಳಗೆ ಶಿಫ್ಟ್ ಮಾಡಿದ್ರೆ ಮಾತ್ರ ಆ ಬೇರಿಂದ ನಮಗೆ ಗಿಡ ಬರೋದಕ್ಕೆ ಸಾಧ್ಯ. ನೋಡಿ, ಈ ಥರ ಅಗಲವಾದ ದೊಡ್ಡ ಮನಿ ಪ್ಲ್ಯಾಂಟ್ ಗಿಡದಿಂದ ನಾನು ಇವತ್ತು ಮತ್ತೆ ಹೊಸ ಮನಿ ಪ್ಲ್ಯಾಂಟ್ ಗಿಡನ ಯಾವ ರೀತಿ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಬೇರೆ ಇರುತ್ತೆ ನೋಡಿ, ಈಗ ಒಂದು ಎಲೆ ಬಂದಿದೆ ಅಂದರೆ ಅದರ ಎಲೆ ಹಿಂದ್ಗಡೆ ಈ ಥರ ಬೇರಿರುತ್ತೆ. ಈ ಬೇರಿನ ನಾವು ಕ್ಲೀನಾಗಿ ಮಣ್ಣೊಳಗೆ ಈ ಥರ ಇಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬರುತ್ತೆ. ನೋಡಿ, ನಾನು ಕ್ಲೀನಾಗಿ ನಿಮಗೆ ಕಟ್ಟಿಂಗ್ಸ್ ಮಾಡಿ ತೋರಿಸ್ತೀನಿ. ಈ ಥರ ಬೇರಿದೆ ಅಲ್ವಾ, ಈ ಥರ ಬೇರಿಂದ ಸ್ವಲ್ಪ ಇಷ್ಟುದ್ದ ಕಟ್ ಮಾಡ್ತೀನಿ. ಈ ಬೇರು ಬೇಕು, ಈ ಬೇರೆ ನಮಗೆ ಗಿಡ ಬೆಳೆಯೋದಕ್ಕೆ ಅನುಕೂಲ ಆಗೋದು, ಮತ್ತು ಕಟ್ ಮಾಡ್ತೀನಿ. ಇದೇನು ಬೇಡ ನೋಡಿ, ಬೇರೆ ಎಲ್ಲೆಲ್ಲಿದೆ ಅಲ್ಲಿಗೆ ಕ್ಲೀನಾಗಿ ಕರೆಕ್ಟಾಗಿ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಬೇರೆ ಸಣ್ಣದಾಗಿದೆ, ಚಿಕ್ಕ ಬೇರಿದೆ, ನಡೆಯುತ್ತೆ. ಸ್ವಲ್ಪ ದೊಡ್ಡದಿದೆ, ಒಂಚೂರು ಕಟ್ ಮಾಡಿ ನಡೆಯುತ್ತೆ. ನೋಡಿ, ಇಲ್ಲಿ ಬೇರಿದೆ, ಬೇರು ಸಮೇತ ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ನೋಡಿ, ಎಲೆಗಳದ್ದು ಬೇರನ್ನ ಕ್ಲೀನಾಗಿ ತೋರಿಸ್ಬಿಟ್ಟು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಬೇರು ಇರೋದ್ರಿಂದ ನಾನು ಅಲ್ಲಿಗೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಬೇರೆ ಇರೋದ್ರಿಂದ ನಮ್ಮ ಗಿಡ ಬರುತ್ತೆ. ಸ್ನೇಹಿತರೆ ಸುಮ್ಮನೆ ನಾವು ಈ ಥರ ಹಿಂಗೆ ಗಿಡನೇ ಕಡ್ಡಿ ನೆಡೋದ್ರಿಂದ ಅದು ನಿಜವಾಗ್ಲೂ ಗಿಡ ಬರೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಎಲ್ಲದೂ ನಾನು ಬೇರೆ ಸಮೇತ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ನಾನು ನೆಡ್ತೀನಿ ಸ್ನೇಹಿತರೆ. ಅದೇ ಕಡ್ಡಿ ಸಹಾಯದಿಂದ ಈ ಥರ ಹೋಲ್ನ ಮಾಡಿ ನೋಡಿ, ಈ ಬೇರಿದೆಯಲ್ಲ, ಈ ಬೇರನ್ನ ಈ ಥರ ಬೇರಿದೆಯಲ್ಲ, ಇದನ್ನು ಬೇರನ್ನು ಕ್ಲೀನಾಗಿ ನಾನು ಮಣ್ಣಲ್ಲಿ ಶಿಫ್ಟ್ ಮಾಡೋದ್ರಿಂದ ಬರುತ್ತೆ. ನೋಡಿ, ಇವಾಗ ನಾನು ಕ್ಲೀನಾಗಿ ಇದನ್ನು ಮಣ್ಣಲ್ಲಿ ಶಿಫ್ಟ್ ಮಾಡ್ತೀನಿ. ಸ್ವಲ್ಪ ಕಟ್ ಮಾಡ್ತೀನಿ ನಾನು. ನೋಡಿ, ಈ ಬೇರು ಕ್ಲೀನಾಗಿ ಮಣ್ಣೊಳಗೆ ನಾವು ಶಿಫ್ಟ್ ಮಾಡಬೇಕು. ಮಣ್ಣಲ್ಲಿ ಶಿಫ್ಟ್ ಮಾಡಿದ್ರೆ ಮಾತ್ರ ನಮಗೆ ಗಿಡ ಬರೋದಕ್ಕೆ ಸಾಧ್ಯ ಸ್ನೇಹಿತರೆ, ಇಲ್ಲದ್ರೆ ಅದು ಬರೋದಿಲ್ಲ. ಮಣ್ಣನ್ನು ಮುಚ್ಚಿಬಿಡಬೇಕು. ಮತ್ತು ಅಲ್ಲೇ ಸೈಡಿಗೆ ಇನ್ನೊಂದು ಮಣ್ಣನ್ನು ಹೋಲ್ ಮಾಡಿಬಿಟ್ಟು ಕ್ಲೀನಾಗಿ ನಾನು ನೋಡಿ, ಬೇರು ಸಮೇತ ಕ್ಲೀನಾಗಿ ನಾವು ಮಣ್ಣಲ್ಲಿ ಇಡಬೇಕು ಸ್ನೇಹಿತರೆ. ಮಣ್ಣಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಗಿಡ ಬರುತ್ತೆ. ಮತ್ತು ಸ್ವಲ್ಪ ಮಾಡಿಕೊಂಡು ಈ ಬೇರು ಮಣ್ಣಲ್ಲಿ ಹೋದರೆ ಸಾಕು, ನಮಗೆ ಗಿಡ ಬಂದ್ಬಿಡುತ್ತೆ. ನೋಡಿ, ಈ ಥರ ಕ್ಲೀನ್ ನಾನು ನಿಮಗೆ ಮನಿ ಪ್ಲ್ಯಾಂಟ್ ಗಿಡನ ಯಾವ ರೀತಿ ಪಾಟಲ್ಲಿ ಬೆಳೆಸಬೇಕು, ಮಣ್ಣಿರುವಂಥ ಪಾಟಲ್ಲಿ ಬೆಳೆಸಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಗಿಡಗಳು ಬಂದುಬಿಡ್ತವೆ, ಏನೂ ತೊಂದರೆ ಆಗಲ್ಲ ಸ್ನೇಹಿತರೆ. ನೋಡಿ, ಆ ಬೇರು ಮಣ್ಣಿಗೆ ಹೋದರೆ ಸಾಕು ಸ್ನೇಹಿತರೆ, ಗಿಡ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ.
ಇದೇ ಈ ಮನಿ ಪ್ಲ್ಯಾಂಟ್ ಗಿಡದ ಸೀಕ್ರೆಟ್. ಇದು ಒಂದು ನಿಮ್ಮ ಟಿಪ್ಸ್ ಅಂತಲೇ ನಾನು ಹೇಳ್ಬೋದು ಸ್ನೇಹಿತರೆ. ಈ ಥರ ಎಲ್ಲೆಲ್ಲಿ ಬೇರೆ ಥರ ಇರ್ತವೆ ಅವೆಲ್ಲ ಕಟಿಂಗ್ಸ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಆ ಬೇರೆ ಇಲ್ದಲ್ಲೇ ನಾವೇನಾದ್ರು ಕಟ್ ಮಾಡಿಬಿಟ್ಟು ಸುಮ್ಮನೆ ನಾವು ಮನೆ ಪ್ಲ್ಯಾಂಟ್ ಗಿಡ ಕಡ್ಡಿ ಥರ ತಂದು ನೆಟ್ಟರೆ ಅದು ನಿಜವಾಗ್ಲೂ ಆ ಗಿಡ ಬರೋದಿಲ್ಲ ಸ್ನೇಹಿತರೆ. ಅದಕ್ಕೆ ಈ ಥರ ಮಾಡಿದರೆ ಈ ಥರ ಬೇರೆ ಇದ್ದರೆ ಮಾತ್ರ ಬರುತ್ತೆ ಸ್ನೇಹಿತರೆ. ನೋಡಿ ನಾನು ಈ ಥರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಈ ಥರ ಬೇರೆ ಚಿಕ್ಕದಿದ್ರೂ ಪರವಾಗಿಲ್ಲ, ಈ ಥರ ಬೇರನ್ನು ಕ್ಲೀನಾಗಿ ಮಣ್ಣಲ್ಲಿ ಈ ಥರ ಶಿಫ್ಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ಇದನ್ನು ನಾನು ಕ್ಲೀನಾಗಿ ನಿಮಗೆ ಯಾವ ರೀತಿ ಮನೆ ಪ್ಲ್ಯಾಂಟ್ ಬೆಳೆಸಬೇಕು ಅನ್ನೋದು ನಾನು ನಿಮಗೆ ಇವತ್ತೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಮನೆ ಪ್ಲ್ಯಾಂಟ್ ತಂದರೆ ಈ ಥರ ಬೇರೆ ಥರ ಇಟ್ಕೊಂಡೆ ನೀವು ಗಿಡನ ಶಿಫ್ಟ್ ಮಾಡಬೇಕು. ಸುಮ್ಮನೆ ತಂದೆ ಏನೋ ಕಡ್ಡಿ ನೆಟ್ಟಿದೆ ಅಂದರೆ ಅದು ಬರೋದಿಲ್ಲ, ಸತ್ತೋಗ್ಬಿಡುತ್ತೆ ಗಿಡ. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೇರು ಇರಬೇಕು, ಈ ಬೇರನ್ನ ಕ್ಲೀನಾಗಿ ನಾವು ಮಣ್ಣೊಳಗೆ ಮುಳುಗೋ ಥರ ನೆಡಬೇಕು. ಅಂದರೆ ಮಾತ್ರ ಮನಿ ಪ್ಲ್ಯಾಂಟ್ ಗಿಡ ಬರೋದಕ್ಕೆ ಸಾಧ್ಯ. ಚಿಕ್ಕದು ಎಳೆ ಅದಕ್ಕೂ ಬೇರಿದೆ ನೋಡಿ, ಇಲ್ಲಿ ಬೇರಿರೋದ್ರಿಂದ ಗಿಡ ಬರುತ್ತೆ. ಒಂದು ವಾರ 15 ದಿವಸದಲ್ಲ ನಮ್ಮ ಗಿಡ ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಥರ ಎಲ್ಲ ಕ್ಲೀನಾಗಿ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಮನೆ ಒಳಗೆ ನಾವು ಇಟ್ಕೊಳೋದ್ರಿಂದ ನಮ್ಮ ಮನೆ ಪ್ಲ್ಯಾಂಟ್ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಚಿಕ್ಕದಾದ ಪಾಟಲ್ಲೇ ನಾವು ಹಾಕಿದರೆ ಇದು ತುಂಬ ಎಲೆಗಳೆಲ್ಲ ಚೆನ್ನಾಗಿ ಬಂದು ಈಗ ಒಂದು 15 ದಿವಸ 20 ದಿವಸ ಬಿಟ್ಬಿಟ್ರೆ ಈಗ ಇದರಿಂದ ಇನ್ನೊಂದು ಹೊಸ ಕುಡಿಗಳು ಬಂದು ದೊಡ್ಡಕ್ಕೆ ಎಲೆಗಳು ಆಗ್ತವೆ. ತುಂಬ ಚೆನ್ನಾಗಿ ನಮ್ಮ ಮನೆ ಪ್ಲ್ಯಾಂಟ್ ಗಿಡ ನಾವು ಮನೆಯಲ್ಲೇ ಇಟ್ಕೊಂಡು ಆರಾಮಾಗಿ ನಾವು ಪಾಟಲ್ಲಿ ಬೆಳೆಸ್ಬೋದು ಸ್ನೇಹಿತರೆ. ನೋಡಿ, ಈ ಥರದ ಒಂದು ಪಾಟ್ ತಂದಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಪಾಟ್ ತಂದುಬಿಟ್ಟು ನೀವು ಮಣ್ಣು ಹಾಕಿ ನಾನು ತೋರಿಸ್ತಿರೋ ರೀತಿಯಲ್ಲೇ ಈ ಥರ. ಆಮೇಲೆ ಎಲೆ ಇಲ್ಲದ್ರೂ ಚಿಂತೆ ಇಲ್ಲ ಸ್ನೇಹಿತರೆ. ನೋಡಿ, ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು. ಈ ಥರ ಬೇರಿದ್ರೆ ಸಾಕು, ಎಲೆ ಬೇಡ. ನೋಡಿ, ಸುಮ್ಮನೆ ನಾವು ಈಗ ಮುಳುಗಿಸಿ ಅದು ಬೇರು ಮಣ್ಣಲ್ಲಿ ಹೋದರೆ ಸಾಕು. ಆಮೇಲೆ ಬೇಕಾದ್ರೆ ನಾವು ಬಿಡೋದ್ರಿಂದ ಮತ್ತೆ ಹೊಸ ಗಿಡ ಅದರಲ್ಲಿ ಬರುತ್ತೆ ಸ್ನೇಹಿತರೆ. ಎಲೆನೇ ಬೇಕು ಅಂತೇನಿಲ್ಲ, ಒಂದು ವೇಳೆ ಎಲೆ ಇಲ್ಲಿದ್ರೂ ಚಿಂತಿಲ್ಲ, ಬೇರಿದ್ರೆ ಬರುತ್ತೆ. ನೋಡಿ, ಇದಕ್ಕೆಲ್ಲ ಎಲೆ ಇದೆ, ಅದು ಬೇರೆ ಇಲ್ಲ, ಬೇರೆ ಕಟ್ಟಾಗೋಗ್ಬಿಟ್ಟಿದೆ. ಇದು ನಾವು ನೆಡೋದ್ರಿಂದ ಇದು ಮನೆ ಪ್ಲ್ಯಾಂಟ್ ಗಿಡ ಬರೋದಿಲ್ಲ. ಈ ಥರ ಬೇರಿದ್ರೆ ಮಾತ್ರ ಬರುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಂದಿದೆ, ಇದು ಬೇಡ, ಹೋಗಿದೆ, ಬರೋಲ್ಲ. ಇಷ್ಟೇ ಸ್ನೇಹಿತರೆ. ಮನಿ ಪ್ಲ್ಯಾಂಟ್ ಗಿಡನ ನಾವು ಪಾಟಲ್ಲಿ ಈ ರೀತಿ ನೆಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಥರ ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸಿದ್ದೀನಿ. ನೀವು ಮನಿ ಪ್ಲ್ಯಾಂಟ್ ಗಿಡನ ತಂದುಬಿಟ್ಟು ಇದೇ ರೀತಿ ಬೆಳೆಸ್ಕೊಳ್ರಿ, ನೆಡ್ರಿ. ನಿಮ್ಮ ಮನೆ ಪ್ಲ್ಯಾಂಟ್ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ ಸ್ನೇಹಿತರೆ.